ಪಂಚಮಸಾಲಿ ಸಮಾವೇಶಕ್ಕೆ ಅನುಮತಿ ಸಿಕ್ಕಿಲ್ಲ. ವಿಧಾನಸಭೆಯಲ್ಲಿ ವಿಪಕ್ಷಗಳು ಧರಣಿಯನ್ನ ಮಾಡ್ತಾ ಇದೆ. ಪಂಚಮಸಾಲಿ ಸಮಾವೇಶಕ್ಕೆ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಈಗ ವಿಧಾನಸಭೆಯಲ್ಲಿ ವಿಪಕ್ಷಗಳು ಧರಣಿಯನ್ನ ಮಾಡ್ತಾ ಇದೆ. ಆ ಪುಣ್ಯ ಸ್ಥಳವಾಗಿದೆ. ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಮತ್ತು ಪರಂಪರೆ ಮತ್ತು ಮುಂದಿನ ಒಂದು ಭಾವಚಿತ್ರವಾಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಮುಖ್ಯಮಂತ್ರಿಗಳಿಗೆ ನಿಮ್ಗೆ ವಿಧಾನ ಪರಿಷತ್ತಿನ ಅವರು ಹಾಗೂ ಮುಖ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ಭಾವದಿಂದ ನಿಮಗೆ ನಾವು ಅಭಿನಂದಿಸ್ತೇವೆ. ಅತ್ಯಂತ ಅಲ್ಲ, ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ವೇ ಸರ್ಕಾರದಲ್ಲಿ ಅಧ್ಯಕ್ಷರೇ? ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ, ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ? ಅತ್ಯಂತ ಗೌರವದಿಂದ ಅಲ್ಲ ಅಧ್ಯಕ್ಷ, ಇದಕ್ಕೇನೊಂದು ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳಿಲ್ಲೇ ಇದ್ದಾರೆ, ಇಲ್ಲ ಪ್ರತಿಭಟನೆ ಮಾಡೋದಿಲ್ಲ ಅಂತ ಆದೇಶ ಇದೆಯಾ? ಏನ್ ಕೇರ್ ಮಾಡಿ ಅನುಭವ ಮಂಟಪ ಈಗ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಪಂಚಮಶಾಲಿ ಹೋರಾಟ ಮೊದಲನೇ ಅದಕ್ಕೆ ತಡೆ ಮಾಡಿದಿರಲ್ಲ, ಬಸವಣ್ಣವರ ಕಾಲದಲ್ಲಿ ಆ ಚಿತ್ರವನ್ನ ತಾವು ನಿಮಗೆ ಮುಖ್ಯಮಂತ್ರಿಗಳಿಗೆ ವಿಧಾನ ಪರಿಷತ್ತಿನ ಅಭಿನಂದಿಸ್ತೇನೆ. ನಾನು ಈ ಅಭಿನಂದನೆ ಮಾತ್ರವಲ್ಲ, ಇತಿಹಾಸ ಆಗಿರೋದ್ರಿಂದ ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕಾಗಿ ಮತ್ತೊಮ್ಮೆ ಈ ಸದನದ ಪರವಾಗಿಯೂ ಸಹಿತ ಅಭಿನಂದಿಸಿ ಈ ಬಸವಣ್ಣವರ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥ ಪಂಚಮಶಾಲಿ ಸಮುದಾಯ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋಂಗಿಲ್ವಾ? ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ? ಹಿಟ್ಲರ್ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ವರ್ತನೆ ಮಾಡ್ತಾವ್ರೆ ಮೋದಿ ಸರ್ಕಾರ. ಈಗ ಸದನವನ್ನು ದೇಶದ ಸಂಸ್ಕೃತಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. ಈಗ ಸದನವನ್ನು ಮಧ್ಯಾಹ್ನ 2:30 ಗಂಟೆಗೆ ಮುಂದೂಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಅಧಿವೇಶನವನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಪಂಚಮಸಾಲಿ ಅವರ ಸಮಾವೇಶವನ್ನ ಮಾಡೋಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ. ಅಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಕೈಯಲ್ಲೆಲ್ಲ ಬರೀ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಡ್ತಾರೆ. ಪ್ರತಿಭಟನೆ ಮಾಡೋಕ್ಕೂ ಅವಕಾಶ ಇಲ್ವಾ? ಪ್ರತಿಭಟನೆ ಮಾಡಿಕೊಡದಂತೆ ಬರ್ಕೊಡದಂತೆ ಜಿಲ್ಲಾಧಿಕಾರಿಗಳ ಆದೇಶ. ಜಿಲ್ಲಾಧಿಕಾರಿಗಳು ಯಾರ ಸೂಚನೆ ಮೇಲೆ ಆದೇಶ ಹೊರಡಿಸಿರ್ತಾರೆ?